Good girl. ಹೆಂಗ್ ಬಗ್ ನೋಡ್ತಿದ್ದಾಳ ಅವಳು ಚಪ್ಪಲ್ಲ. ಎಲ್ಲಿದೆ? ಬೀಟ್ರೋಟ್ ಹಾಕು. ಏನದು ಹೇಳು. ಇದು ಆನಿಯನ್. ಇದಕ್ಕಿದಂಗೆ ಹೊಲ್ತಾ ಇದೆಯಲ್ಲಮ್ಮ. ಸರಿ ತಗೋ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕಿರ್ನರ್ಸ್ ಚಾನಲ್. ಹಿಂದೆ ನೋಡ್ತಾ ಇರ್ಬೋದು ಅಪ್ಪ ಮಗಳು ಫುಲ್ ಸರ್ಕಸ್. ಕಿರಣ್ ಆ್ಯಕ್ಚುಲಿ ಸರ್ಕಸ್ ಮಾಡ್ತಾ ಇರೋದು ಈಯನಾಗೆ ರೆಡಿ ಮಾಡೋದಕ್ಕೆ ಬಿಟ್ಬಿಟ್ಟಿದ್ದೀನಿ. ನಾನು ದಿನ ನನಗೆ ಎದ್ದಿದ್ದೆ, ಇದು ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಕಿರಣ್ಗೆ ಒಂದ್ಸರಿ ಆಗಲಿ ಅಂತ ಬಿಟ್ಬಿಟ್ಟಿದ್ದೀನಿ. ನೋಡಿ ಎಷ್ಟು ಸರ್ಕಸ್ ಮಾಡ್ತಾರೆ. ಅರ್ಧ ಗಂಟೆ ಆಯ್ತು. ಏನು ಗೊತ್ತಾ, ಇವತ್ತು ಬೆಳಗ್ಗೆಯಿಂದ ಕರೆಂಟ್ ಇಲ್ಲ. ಬೆಳಗ್ಗೆ ಒಂದು ಮೋಸ್ಟ್ಲಿ 7 ಗಂಟೆ ಹೋಗಿದೆ ಅಂತ ಅನ್ಕೋತೀನಿ. ನಾನು ಎದ್ದಾಗ ಇಂದ ಕರೆಂಟ್ ಅಂತೂ ಇಲ್ವೇ ಇಲ್ಲ. ನಾನು ತಣ್ಣೀರೇ ಸ್ನಾನ ಮಾಡ್ಕೊಂಡ್ ಬಂದಿದ್ದೀನಿ, ಗೀಸರ್ ಇಲ್ಲ ಏನೂ ಇಲ್ಲ. ಕಿರಣ್ ಸ್ನಾನ ಮಾಡ್ಕೊಂಡ್ರೆ ತಣ್ಣೀರು ಏನಾಗಿ ಮಾಡ್ಸೋದು ಬೇಡ ಅಂತ ವೆಯ್ಟ್ ಮಾಡ್ತಾ ಇದೀವಿ. ಕರೆಂಟ್ ಇನ್ನೂ ಬಂದಿಲ್ಲ. ಏನೋ ಫುಲ್ ಡೇ ಕರೆಂಟ್ ಇಲ್ಲ ಇವತ್ತು. ತುಂಬಾ ಬೋರಿಂಗ್ ಥರ ಇದೆ. ಸರಿ ಬಿಡು, ಇನ್ನೇನು ಕರೆಂಟ್ ಇಲ್ಲ, ಆಚೆ ಹೋಗ್ಬಿಟ್ಟು ಟೀ ಕುಡ್ಕೊಂಬರೋಣ ಅಂತ ಹೇಳಿದ್ರು ಕಿರಣ್. ಹಾಗೆ ಸ್ವಲ್ಪ ತರಕಾರಿ ಕೂಡ ತರೋದಿದೆ, ಅದಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಏನಾಗೆ ಇಷ್ಟೊತ್ತು ಸರ್ಕಸ್ ರೆಡಿ ಮಾಡ್ಸೋಕ್ಕೆ. ಯಾಕೆ ಏನ ಹಿಂಗೆ ಮಾಡ್ತೀಯ? ಜುಟ್ಟಕ್ಸ್ಕೊಳ್ಳೋದಂದ್ರೆ ಯಾಕೆ ಓಡೋಗ್ತೀಯ? ನೋಡಿ ಇದ್ದಿದ್ದು UPS ಕೂಡ ಡ್ರೈನ್ ಆಗೋಯ್ತು. ಇದ್ದಿದ್ದು ಕರೆಂಟ್ ಇರಲ್ಲ ಇವಾಗಿಲ್ಲ ಅನ್ಸುತ್ತೆ ಅಲ್ಲ ಕಿರಣ್? ಇವಾಗ ಅದು ಡ್ರೈನ್ ಆಯ್ತಲ್ಲ, ಹೋಗ್ಬಿಡ್ತು. UPS ಇಲ್ಲ ಇವಾಗ. ಬಂತಾ? ಫ್ಯಾನ್ ಆಫ್ ಮಾಡು. ನಡಿ ಬಾ ಹೋಗೋಣ. ಬಾ ಬಬ್ಲು. ವಾಟರ್ ಬಾಟಲ್ ಎಲ್ಲಿ? ತಗೋ ಹಿಡ್ಕೊ ವಾಟರ್ ಬಾಟಲ್. ನಡಿ. ನಡಿ. ಕಿರಣ್ ಕಾಲ ಹತ್ರ ಹುಷಾರು, ಧೂಪ ಇದೆ. ನಡಿ. ಚಲ್ ಬಿಡಲ್ಲಮ್ಮ, ಗಟ್ಟಿ ಹಿಡ್ಕೊ. ನಡಿ ಆಚೆ ನಡಿ. ಚಪ್ಪಲ್ ಹಾಕೋ ನೋಡಿ. ಇದೆ ಕ್ಲೀನ್ ಮಾಡೋದು ಫಿಶು. ಹೋಯ್ತು, ಇಷ್ಟೊತ್ತಿಗೆ ಕ್ಲೀನ್ ಮಾಡ್ತಾ ಹೋಯ್ತು. ನೋಡಿ ಹೆಂಗೆಲ್ಲ ತಿನ್ನತ್ತೆ ಕ್ಲೀನಿಂಗ್ ಫಿಶು. ಓ ಏನು ಅಷ್ಟು ಜೋರಾಗ ಹೊಡೆಯೋದು ಡಮ್ಮಂತ. ಅಕ್ಕೋ ಚಪ್ಪಲ್ ಹಾಕೋ, ನಡಿ ಹೋಗೋಣ. ಗಾಡೀಲಿ ಹೋಗೋದಂತ ಹೇಳ್ತಿದ್ದಾರೆ ಕಿರಣ್. ಅವ್ರಿಗೆ ಸ್ವಲ್ಪ ವರ್ಕ್ ಇದೆ, ಬೇಗ ಹೋಗ್ಬಿಟ್ಟು ಬರೋಣ ಅಂತ. ಕಾರಲ್ಲಿ ಆದರೆ ಟೈಮ್ ಆಗಿಬಿಡುತ್ತೆ. ಸೊ ನೋಡಿ ಹೆಂಗೆ ಬಗ್ ನೋಡ್ತಿದ್ದಾಳೆ ಅವಳು ಚಪ್ಪಲ್ಲ. ಎಲ್ಲಿದೆ? ಹಿಂದೆ ಗುಂಡಿನೇ ಹಾಕಿಲ್ಲ. ಬಾ ಉಗ್ಸಾಕೋಣ. ಎಲ್ಲದಕ್ಕೂ ಬೇಡ, ಹೋಗ್. ಸೈಡಿಂದ ಬರ್ಬೇಕು ರಂಗೋಲಿ. ಹಾಕ್ಲಾ? ಕಿರಣ್ ಫುಲ್ ಟಯರ್ಡ್, ಕಟಿಂಗ್ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಹೊಸ ಲುಕ್ ಹೆಂಗಿದೆ ಯಾ ಪಪ್ಪ ಲುಕ್? ಕಟಿಂಗ್ ಹೇಗಿದೆ? ಚೆನ್ನಾಗಿದೆ ಚೆನ್ನಾಗಿಲ್ವಾ? ಚೆನ್ನಾಗಿದೆಯಾ? ನಡಿ. ಹಿಂದೆ ತೋರ್ಸು. ಪಪ್ಪ ಕಟಿಂಗ್ ಮಾಡಿಸಿದ್ರು. ಇವಾಗ ನಾವು ಎಲ್ಲೋಗ್ತಿದೀವಿ ಅಮ್ಮ? ಎಲ್ಲೋಗ್ತಿದೀವಿ? ಸೌಂಡ್ ಬರ್ತಾ ಇದೆ. ಎಲ್ಲಿದೆ ನಮ್ಮ ಗಾಡಿ? ಎಲ್ಲಿದೆ? ಯಾಕೋ ಫುಲ್ ನೀಟ್ ಇದೆ ಇವಾಗ. ಬ್ಯಾಗ್ ಫುಲ್ ಧೂಳು 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 ಅಲ್ಲ ಇದು? ಏನು ಎಷ್ಟು ಬೇಗ ಕ್ಯಾಚ್ ಹಾಕೊಂಡ್ಬಿಡ್ತೀಯಲ್ಲ. ಗಾಡೀಲಿ ಹೋಗೋಣ ಅಂತ ಇದ್ಲು ಅವಳು. ಅವಳಿಗೇನೋ ಗೊತ್ತಿಲ್ಲ, ಗಾಡಿ ಮತ್ತು ಆಟೋದಲ್ಲಿ ಹೋಗೋದಾದ್ರೆ ಫುಲ್ ಇಷ್ಟ. ಗಾಳಿ ಎಲ್ಲ ಹಂಗೆ ಚೆನ್ನಾಗಿ ಬರ್ತಾ ಇರುತ್ತಲ್ಲ, ಸೊ ಅದಕ್ಕೆ ಅವಳಿಗೆ ಇಷ್ಟ ಆಗುತ್ತೆ. ಅದು ಬೇರೆ ಕೂದಲು ಸರಿ ಮಾಡ್ಕೊಳ್ಳೋದು ನೋಡಿ. ಅದೇ ಅವಳಿಗೆ ಹೇಳ್ತಾ ಇದ್ದೆ, ನೀನೇನಾದರೂ ಜುಟ್ಟು ಹಾಕ್ಸ್ಕೊಂಡಿಲ್ಲ ಅಂದರೆ ಇದೇ ಥರ ಕೂದಲು ಅಡ್ಡ ಬರ್ತಾ ಇರುತ್ತೆ ಅಂತ. ಅವಾಗ ಸರಿ ಇನ್ಮೇಲೆ ಇದು ಹಾಕ್ಸ್ಕೊತೀನಿ ಅಂತ ಹೇಳಿದಾಳೆ. ನೋಡೋಣ ಹಾಕ್ಸ್ಕೊತಾಳಿಲ್ಲ ಅಂತ. ಹಾಗೆ ಇನ್ನೊಂದೇನೋ ಎಕ್ಸಿಬಿಷನ್ ಥರ ಬಂದಿತ್ತು, ಚೆನ್ನಾಗಿತ್ತು. ಅದು ಏನೋ ಒಂಥರ ಪ್ಯಾರಿಸ್ ಎಲ್ಲ ಏನೋ ಸೆಟಪ್ ಎಲ್ಲ ಮಾಡಿದರು. ಆ ಥರದಲ್ಲೇ ಕೇಳಿದೆ ಕಿರಣ್ಗೆ ಹೋಗೋಣ ಅಂತ. ಬಟ್ ಆಲ್ರೆಡಿ ಅವ್ರಿಗೆ ಟೈಮ್ ಆಗಿತ್ತು, 1 ಅವರಲ್ಲೇ ನಾವು ಬರಬೇಕಾಗಿತ್ತು. ಸೊ ಅದಕ್ಕೆ ಜಸ್ಟ್ ಏನು ಬೇಕು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಒಟ್ಬಿಡೋಣ, ಟೈಮ್ ಆಗುತ್ತೆ ಅಂತ. ಇದು ಓಪನ್ ಆಗಿ 1 ಮಂತ್ ಆಗಿದೆ ಅಂತ ಅಷ್ಟೇ ಅನಿಸುತ್ತೆ. ಓಪನಿಂಗ್ ಟೈಮಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಅವತ್ತಿನ ದಿನ ಆಗಿರಲಿಲ್ಲ. ಆ್ಯಂಬಿಯನ್ಸ್ ಎಲ್ಲ ಒಂಥರ ಚೆನ್ನಾಗಿತ್ತು.
ಕನ್ನಡ ಸಾಂಗ್ಸ್ ಎಲ್ಲ ಹಾಕಿದ್ರು, ಎಲ್ಲ ಮಸ್ತಾಗಿತ್ತು. ಇನ್ನು ಟೀ ಕುಡಿಯೋಣ ಅಂತ ಬಂದ್ವಿ, ಬಟ್ ಅಲ್ಲಿ ಬೇರೆ ಸ್ನ್ಯಾಕ್ಸ್ ನೋಡಿದ್ಮೇಲೆ ಟೀ ಬೇಡ ಅನಿಸ್ತು. ಸೊ ಅದೇ ತಿನ್ಕೊಂಡೆ, ಟೀ ಕುಡಿಯೋಕೆ ಹೋಗಿಲ್ಲ. ಏನಂತರೂ ಮ್ಯೂಸಿಕ್ಕಿಗೆ ಫುಲ್ ಎಂಜಾಯ್ ಮಾಡ್ತಾ ಇದ್ಲು, ಡ್ಯಾನ್ಸ್ ಕೂಡ ಮಾಡ್ತಾಳೆ ನೋಡಿ. ಹಾಗೆ ನಾನು ಒಂದಿದು ಚಾಕ್ಲೇಟ್ ಸ್ಯಾಂಡ್ವಿಚ್ ಥರ ಇತ್ತು, ಅದು ತೊಗೊಂಡೆ. ಕಿರಣ್ ಒಂದು ಬನ್ ತೊಗೊಂಡಿದ್ದಾರೆ, ಅದೊಂಥರ ಚೆನ್ನಾಗಿತ್ತು. ಮಾಡು, ಡ್ಯಾನ್ಸ್ ಮಾಡಿಯಾ ಬಬ್ಲು, ಡ್ಯಾನ್ಸ್. ಮ್ಯೂಸಿಕ್ ಆನ್ ಆದರೆ ಸಾಕು ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ನಂಗಂದ್ರೂ ಫುಲ್ ಕ್ಯೂಟ್ ಅನಿಸುತ್ತೆ, ಎಷ್ಟು ಚಂದ ಡ್ಯಾನ್ಸ್ ಎಲ್ಲ ಮಾಡೋದು. ಇದೆಲ್ಲ ನೋಟಿ ಎಲ್ಲ ನಮ್ಮ ಹತ್ರನೇ, ಬೇರೆ ಯಾರೋ ಹೊಸಬ್ರು ನೋಡ್ಬಿಟ್ರೆ ಸೈಲೆಂಟ್ ಆಗಿಬಿಡ್ತಾಳೆ. ಬೆಂಡೆಕಾಯಿ, ತೊಂಡೆಕಾಯಿ, ಚೆನ್ನಾಗಿದೆಯಾ? ಅವರೆಕಾಯಿ, ಬೀನ್ಸ್ ಚೆನ್ನಾಗಿದೆ. ಅದೇ ಏನದು, ಏನದು ಹೇಳು. ಇದು ಆನಿಯನ್, ಇದು ಏನದು, 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 ಅದೇನದು, ಮತ್ತೆ ಇದು ಪೊಟ್ಯಾಟೊ, ಆಮೇಲೆ ಇದೇನಿದು ಬನಾನಾ, ಇದು ಆಮೇಲೆ ಇನ್ನೇನು, ಇದೇನಿದು ಗೊತ್ತಾ, ಇದು ಕರೆಂಟ್ ಹೋಯ್ತಾ? ಹಾಂ ಹಾಂ, ಚೆನ್ನಾಗಿದೆ. ಓಕೆ, ಕರೆಂಟೇ ಹೋಯ್ತಲ್ಲ ಎಲ್ಲ. ಮನೆಗೆ ಬರೋಷ್ಟಿಗೆ ಕರೆಂಟ್ ಬಂದಿದೆ. ಗೀಸರ್ ಆನ್ ಮಾಡಿದ್ದೀನಿ, ಏನಾಗಿ ಇವಾಗ ಸ್ನಾನ ಮಾಡಿಸ್ಬೇಕು. 1 ಅವರ್ ಅಷ್ಟೇ ಹೋಗ್ಬಿಟ್ಟು ಕಿರಣ್ ಮೀಟಿಂಗ್ ಇದೆ, ಹೋಗ್ತಾ ಇದ್ದಾರೆ. ಸೊ ಟೀ ಕುಡಿಯೋಣ ಅಂತ ಹೋಗಿದ್ದು, ಹೋಗಿದ ತಕ್ಷಣ ಏನಾಯ್ತೋ ಗೊತ್ತಿಲ್ಲ, ಅಲ್ಲಿ ಹೋಗ್ಬಿಟ್ಟು ಏನೋ ಸ್ಯಾಂಡ್ವಿಚ್ ಅದು ಇದು ತಿನ್ಕೊಂಡು ಬಂದ್ವಿ. ಟೀ ಕುಡಿಲಿಲ್ಲ, ತರಕಾರಿ ಎಲ್ಲ ತೊಗೊಂಡ್ಬಂದಿದ್ದೀವಿ. ಕಮ್ಮು ಇದೇ ನೋಡಿ ನಾಟಿ ಅನ್ನೋದು. ಚಪ್ಪಲ್ ಆಚೆ ಬಿಟ್ಟು ಬರೋಣ ಬಾ. ಏನು ಬೆಂಡೆಕಾಯಿ, ಬಿಡು, ವಾಶ್ ಮಾಡೋಣ, ಎಲ್ಲ ಎತ್ತಿಟ್ಕೊಳ್ಳೋಣ. ಏನದು? ಬೆಂಡೆಕಾಯಿ, ಬೆಂಡೆಕಾಯಿ ತೋಟದಲ್ಲಿದೆ. ಇದು ಬೆಂಡೆಕಾಯಿ. ಇದು ಇದೇನಿದು? ಏ ಅಲ್ಲ, ರಾಡಿಶ್. ಇದು ಕ್ಯಾರೆಟ್ ನೀರಿದೆಯಲ್ಲ, ಇದು ನಿಂಗೆ ಇಷ್ಟನಾ? ಸರಿ, ಮಾಡಿಕೊಡ್ತೀನಿ. ನಾಳೆ ಮಾಡಿಕೊಡ್ತೀನಿ, ಆಯಿತಾ? ಸರಿ, ಬಾಯ್. ಸೊ ಕಿರಣ್ ಇದು ಫಾಸೆಟ್ ತೊಗೊಂಬಂದಿದ್ದಾರೆ. ತುಂಬ ದಿನದಿಂದ ತೊಗೋಬೇಕು ಅನ್ಕೊತಾ ಇದ್ದೆ. ಮಸ್ತಾಗಿದೆ ಮಾತ್ರ. ನಾನು ಇದೇ ಥರ ಬೇಕು ಅಂದ್ಕೊಂಡಿದ್ದೆ. ನೋಡಿ, ಈ ಥರ ಸಿಂಗಲ್ದು ಇದು ಫೋರ್ಸ್ಫುಲ್ಲಿ ಬರುತ್ತೆ ಹಿಂಗೆ, ಇಲ್ಲಾಂದರೆ ಹಿಂಗೆ. ಇದು ಬಂದರೆ ಈ ಥರ ಸಖತ್ತಾಗಿದೆ. ತೊಳೆಯೋಣ, ನೀನಿಂದೆ ಬಾ. ಸೊ ಮಧ್ಯಾಹ್ನ ಮಧ್ಯಾಹ್ನಕ್ಕೆ ಪಲಾವ್ ಮಾಡಿದ್ದೀನಿ. ಕಿರಣ್ ತಿಂದೇ ಇಲ್ಲ, ನಾನು ಕೂಡ ತಿಂದಿಲ್ಲ. ಏನ ಸ್ವಲ್ಪ ತಿನ್ಕೊಂಡ್ಲ ಅಷ್ಟೇ. ಏನಮ್ಮ ಕೊಳ್ತಿದ್ಯಾ? ಅದು ಬೇಕಾ? ಇದಕ್ಕಿದಂಗೆ ಹೊಲ್ತಿದ್ಯಲ್ಲಮ್ಮ. ಸರಿ ತಗೋ, ಮತ್ತೇನ್ ಬೇಕು? ಇದಾ ಕೆಳಗೆ ಫುಲ್ ಕೊಡ್ಬೇಕಾ? ಹಿಂಗೆ ಹಠ ಬಂದ್ಬಿಡುತ್ತೆ ಒಂದೊಂದ್ಸರಿ. ಅಷ್ಟು ವೇಟ್ ಇದೆ ಅಯ್ಯನ. ಇಲ್ಲೇ ಇಡ್ಬೇಕಾ? ಇನ್ನೊಂದು ಎಲ್ಲಿದೆ? ಚಪ್ಪಲ್ ಆಚೆ ಬಿಟ್ಟು ಬರ್ತೀಯಲ್ಲ.
ಹಿಂಗೆ ಅವಾಗವಾಗ ಮಾಡೋದು. ಫುಲ್ಲು ತಲೆ ಕೆಡ್ಸ್ಬಿಡ್ತಾಳೆ ಒಂದೊಂದ್ಸರಿ ಮುದ್ದು ಗೊಂಬೆ ಏನು ಗೊತ್ತೇ ಇಲ್ಲ ಅಂತ ತರ್ತಾಳೆ. ನೋಡಿ ಇನ್ನೊಂದ್ಸರಿ ಹಿಂಗೆ ರೌಡಿ ಬೇಬಿ ಆಗ್ಬಿಡ್ತಾಳೆ. ನಾನೇ ಮಾತು ಕೇಳ್ಬೇಕು ನಿಂದು, ನೀನು ಕೇಳಲ್ಲ, ನಾನೇ ಕೊಡ್ಲಿ? ಬಬ್ಲು ಹಂಗೆಲ್ಲ ಮಾಡಬಾರ್ದಮ್ಮ. ನೋಡಿ ಫ್ರಿಜ್, ಅಯ್ಯೋ ಫ್ರಿಜ್ ಕೆಳಗಡೆ ಹೋಯ್ತು ಟೊಮೆಟೊ, ಅಲ್ಲೇ ಕೊಳ್ತೋಗ್ಬಿಡುತ್ತೆ ನೋಡಿಲ್ಲ ಅಂದರೆ. ನಡಿ ಎತ್ಕೊಡಲಿ, ಫ್ರಿಜ್ ಕೆಳಗಡೆ ಇದೆ ನೋಡು. ಎಲ್ಲ ತರಕಾರಿ ಇಟ್ಕೊಳ್ಳೋಕ್ಕೆ ಅಂತ ನೋಡಿ ಇಷ್ಟೆಲ್ಲ ತರಿಸಿದ್ದೀನಿ. ಫ್ರಿಜ್ಜಲ್ಲೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಳ್ಳೋಣ ಅಂತ ಇದೊಂದು ಸೆಟ್ ಆಫ್ 8 ತರಿಸಿದ್ದೀನಿ. ಇನ್ನೊಂದು ಈ ಥರ ದೊಡ್ಡ ಬಾಕ್ಸು, ಮತ್ತು ಇನ್ನೊಂದು ಲೆಜಿ ಸೂಸನ್ ಅಂತಾರಲ್ಲ ಅದು ಒಂದು. ಸೊ ಎಲ್ಲ ಎತ್ತಿಟ್ಕೋಬೇಕು. ಏನಿದು ಪೊಟ್ಯಾಟೊ? ಗುಡ್ ಗರ್ಲ್. ಏನೋ ಫಸ್ಟ್ ಟೈಮ್ ನೈಸ್ ಹೊಡ್ಬಿಟ್ಟು ಈ ಅಲೆಕ್ಸಾಗ ಏನಾಯ್ತಮ್ಮ, ಎಣ್ಣೆ ಹಚ್ಕೊಂಡು ಜುಟ್ಟಕ್ಸ್ಕೊಂಡಿದ್ದಾಳೆ. ಗುಡ್ ಗರ್ಲ್. ಅದನ್ನ ಹಾಕ್ಸಿ ಇದೆಲ್ಲ. ಬಟ್ ಇದು ಏನು ಕ್ವಾಲಿಟಿ ಓಕೆ ಆಗಿದೆ, ಅಷ್ಟೊಂದು ಏನು ತಿಕ್ಕಾಗಿಲ್ಲ. ಎಲ್ಲ ಒಳಗಡೆ ಇಡು. ಪರವಾಗಿಲ್ಲ, ಕ್ವಾಲಿಟಿ ಏನೋ ಓಕೆ. ಎಷ್ಟು 8 ಬಂದಿದೆ, 300 ಎಷ್ಟೋ ಇತ್ತು. ನಾನು ಲಿಂಕ್ನ ಶೇರ್ ಮಾಡಿರ್ತೇನೆ. ಏನು ಅಷ್ಟೇ. ಅದ್ರ ಮೇಲೆ ಇಡು. ಅಷ್ಟೇ. ಏನಮ್ಮ ಅದು ಕಟ್ ಮಾಡಬೇಕಾದ್ರೆ ಕಟ್ಟಾಗಿತ್ತ ಮಮ್ಮಿಗೆ. ಅರ್ಶನ ಹತ್ತಿದ್ರೆ ಹೋಗುತ್ತೆ, ಅರ್ಶನ ಹಚ್ಚಿದ್ರೆ. ಸೊ ಇವಾಗ ನೀನು ಇದರಲ್ಲಿ ಬೀಟ್ರೋಟ್ ಹಾಕು. ಇನ್ನೊಂದು ಅಷ್ಟೇ. ಅದರಲ್ಲೆಲ್ಲ ಬೆಂಡೆಕಾಯಿ ಹಾಕು, ಅಲ್ಲ ಕ್ಯಾರೆಟ್ ಹಾಕು. ಇನ್ನೊಂದು ಬಾಕ್ಸಲ್ಲಿ ಕ್ಯಾರೆಟ್ ಹಾಕು. ಇದು ಬೇಡ. ಏನು ಮಿಡಲಲ್ಲಿ ಆಯ್ತಾ? ಬೆಂಡೆಕಾಯಿನ ಬೀನ್ಸ್ನ ಸೈಡಿಗೆ ಮಾಡಿ ಆಮೇಲೆ ತಗೋದು ಅದಕ್ಕೆ ಹಾಕು, ಮಿಡಲಲ್ಲಿ ಇರೋದನ್ನ. ತಗೋ. ಅದು ಕ್ಯಾರೆಟ್ ಅಲ್ಲ, ಕ್ಯಾರೆಟ್ ಅಲ್ಲ ಹಾಕು ಅದರಲ್ಲಿ. ದೂರ ಆಯ್ತಾ? 1 ಕೌಂಟ್ ಮಾಡಬೇಕು. 1 ಇದು 2 ಆಮೇಲೆ ಕ್ಯಾರೆಟ್ ಇನ್ನೂ ಇದಾವೆ ನೋಡು. ಆಮೇಲೆ ಅದೇನು ಕೌಂಟ್ ಮಾಡು. 1 2 3 ಆಮೇಲೆ ಇದು 4 ಅಷ್ಟೇನಾ? 4 ಇದೆ ಅಷ್ಟೇ. ಇನ್ನೊಂದು ಇರ್ಬೇಕು ನೋಡಮ್ಮ, ಇಲ್ಲಿದೆ ನೋಡು. ಅಯ್ಯೋ ಮತ್ತೆಲ್ಲ ಬಿಲ್ಸಾಕ್ಬಿಡ್ತೀಯ ನೀನು. ಆಯ್ತಾ? ಕ್ಯಾಪ್ ಮುಚ್ಚು. ಎಲ್ಲಿದೆ ನೋಡು ಕರೆಕ್ಟಾಗಿ. ಅದೇ ನೋಡಿ, ನನ್ನ ಮಗಳು ಎಷ್ಟು ಚಂದ ತರಕಾರಿ ಎತ್ತಿಡೋಕ್ಕೆ ಹೆಲ್ಪ್ ಮಾಡ್ತಾಳೆ. ನನ್ನ ಮುತ್ತು ಬಂಗಾರ. ನಂಗೆ ಕಮೆಂಟ್ ಮಾಡಿದ್ರಿ ಒಬ್ರು, ಏನು ಅವ್ರ ಅಮ್ಮ ಹೇಳಿದ್ರು ಅಂತ ಕಮೆಂಟ್. ವಿಡಿಯೋ ನೋಡ್ತಾ ಇರಬೇಕಾದ್ರೆ ಅವಳು ಮಾತಾಡಕ್ಕೆ ಬಿಡ್ತಾ ಇರಲಿಲ್ಲ, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಒಂದು ಕಮೆಂಟ್ ನೋಡಿ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಏನಂದರೆ ಅತ್ತೆ ಹೇರೋ ಬದಲು ಮುತ್ತಿನಂಥ ಒಂದು ಮಗುನ ಎತ್ತಿದ್ದಾಳೆ ಹುಡುಗಿ ಅಂತ ಹೇಳ್ತಾ ಇದ್ರಂತೆ. ವಿವರ್ ಅವ್ರ ಅಮ್ಮ ಹೇಳ್ತಾ ಇದ್ದಿದ್ದಂತ. ತುಂಬಾ ಥ್ಯಾಂಕ್ ಯು ಆಂಟಿ, ನಿಜವಾಗ್ಲೂ ತುಂಬ ಖುಷಿ ಆಯಿತು. ನೀವು ಹೇಳಿದ ತುಂಬಾ ನಿಜ. ಅತ್ತೆ ಹೇರೋ ಬದಲು ಈ ಥರ ಒಂದು ಮುತ್ತಿನಂಥ ಒಂದು ಮಗು ಎತ್ತಿದ್ರೆ ನಿಜವಾಗ್ಲೂ ನೀವು ಹೇಳಿದ್ದು ಲೈನ್ ತುಂಬ ಇಷ್ಟ ಆಯಿತು. ಅದಕ್ಕೆಲ್ಲ ಬೆಂಡೆಕಾಯಿ ಹಾಕ್ಬೇಕು, ಬರೀ ಬೆಂಡೆಕಾಯಿ ಹಾಕ್ಬೇಕು, ಬೇರೆ ಯಾವುದು ಹಾಕ್ಬಾರ್ದು ಆಯ್ತಾ? ಬೆಂಡೆಕಾಯಿ ಹಾಕು, ಬೀನ್ಸ್ ಎಲ್ಲ ಹಾಕ್ಬಾರ್ದು. ತೆಗಿ ಬೀನ್ಸ್ನ ತೆಗಿ. ಅಲ್ಲ ಬರೀ ಬೆಂಡೆಕಾಯಿ ಹಾಕು. ಬೀನ್ಸ್ ಹಾಕ್ಬಿಟ್ಟಿದೆಯಲ್ಲ, ಇದು ಹಾಕ್ಬಾರ್ದು, ಬರೀ ಬೆಂಡೆಕಾಯಿ ಹಾಕು. ಓಕ್ರಾ ಹಾಕು. ನಂಗೆ ಇಷ್ಟ. ನೀ ಮಾಡ್ಕೊಡ್ತೀಯಾ? ಹೆಂಗ್ ಮಾಡೋದು ಅದನ್ನ ಹೇಳು. ಫಸ್ಟು ಏನು ಮಾಡ್ಬೇಕು? ಫಸ್ಟ್ ಕಟ್ ಮಾಡ್ಬೇಕು, ಆಮೇಲೆ
ಹಂಗಾಕ್ಬಿಟ್ಟು ಏನು ಮಾಡಬೇಕು? ಅಮ್ಮ ಅಡುಗೆ ಮಾಡ್ಕೊಡ್ತೀನಂತ ನನ್ನ ಬಂಗಾರಿ. ನಾಳೆ ಮಾಡ್ಕೊಡಿ. ಇವಾಗ ಪಲಾವ್ ಇದೆ, ತಿನ್ನೋಣ. ಎಲ್ಲ ಬೆಂಡೆಕಾಯಿ ಅದ್ರಲ್ಲಿ ಹಾಕಾಯ್ತು ದೊಡ್ಡ ಬಾಕ್ಸಲ್ಲಿ. ಏನಾಗ್ತಾ ಇದ್ದಾಳೆ ಇವಾಗ ನನ್ನ ಮಗಳು? ಏನಾಗ್ತಾ ಇದೆಯಾ? ಏನದು? ಏನದು? ತಿಂತೀಯ ಅದನ್ನ? ಯಾಕೆ? ಮೆಣಸಿನ್ಕಾಯ ಹುಡುಕ್ಬಿಟ್ಟು ಹಾಕ್ತಾ ಇದ್ದಾಳೆ ಅದರಲ್ಲಿ. ಏನದು? ಇಂಗ್ಲಿಷಲ್ಲಿ ಏನಂತಾರೆ? ಇಂಗ್ಲಿಷಲ್ಲಿ ಏನಂತಾರೆ ಅದಕ್ಕೆ? ಇಂಗ್ಲಿಷಲ್ಲಿ ಏನಂತಾರೆ ಹೇಳಲ್ವಾ? ಇಂಗ್ಲಿಷಲ್ಲಿ ಏನಂತಾರೆ? ಇದಕ್ಕೂ ಮುಂಚೆ ಹೇಳ್ದಲ್ಲ, ಹೇಳು. ಹೇಳಲ್ವಾ? ಏನು? ಬೀನ್ಸ್ ಆಗ್ತಾ ಇದೆಯಾ? ಅಯ್ಯೋ ಎಷ್ಟು ಕಷ್ಟಪಡ್ತೈತಪ್ಪ. ಸೊ ಎಲ್ಲ ಆಲ್ಮೋಸ್ಟ್ ಆಯ್ತು. ಇವಾಗ ತರಕಾರಿ ಎಲ್ಲ ಎತ್ತಿಟ್ಕೊಂಡಿದೆ. ಸೊ ಹಿಂಗಿದ್ರೆ ಏನೋ ಒಂದು ಐಡಿಯಾ ಬರುತ್ತೆ ಏನು ಮಾಡಬೇಕು ಏನು ಅಂತ. ಒಂದೊಂದ್ಸರಿ ತರಕಾರಿ ಏನು ಗೊತ್ತೇ ಆಗಲ್ಲ. ಇವಾಗ ಗೊತ್ತಾಗುತ್ತೆ, ನೀಟಾಗಿ ಟ್ರಾನ್ಸ್ಪರೆಂಟ್ ಅಲ್ಲ ಎಲ್ಲ ಕಾಣುತ್ತೆ. ಸೊ ಆರಾಮಾಗಿ ಎತ್ತಿಟ್ಕೋಬೋದು ಅಂತ ತರಿಸಿದ್ದೀನಿ. ಆಮೇಲೆ ಇದು ಒಂದು ಇದೆ, ಇದರಲ್ಲಿ ನೋಡೋಣ ಏನು ಇಟ್ಕೊಳ್ಳೋದು ಅಂತ. ಇದು ಕೂಡ ಚೆನ್ನಾಗಿದೆ. ಏನು ಇಟ್ಕೊಳ್ಳೋದು? ನೀವು ಸ್ವಲ್ಪ ಐಟಮ್ಸೇ ತರಿಸಿರೋದು. ಮತ್ತು ಸ್ವಲ್ಪ ದಿನ ಆದಮೇಲೆ ಟ್ರಾವೆಲ್ ಮಾಡೋಕ್ಕಿದೆ. ಎಲ್ಲಿ ಅಂತ ಆದಷ್ಟು ಬೇಗ ಹೇಳ್ತೀನಿ. ಇದರಿಂದ ಕ್ಲೋಸ್ ಮಾಡಿ. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ತರಿಸ್ಕೊಂಡಿದ್ದೀನಿ. ಎಲ್ಲೋಗೋದು ಏನು ಅಂತ ಆದಷ್ಟು ಬೇಗ ಅಪ್ಡೇಟ್ ಮಾಡ್ತೀನಿ. ಹೆಂಗೆ ತೋರಿಸಿ ಹೆಂಗೆ ಕ್ಲೋಸ್ ಮಾಡೋದು? ಉಲ್ಟಾ ಉಲ್ಟಾ ಬಬ್ಲು. ಕರೆಕ್ಟ್. ಕರೆಕ್ಟಾಗಿ ಇಡಬೇಕು. ಹಂಗೆ. ಅಷ್ಟೇ. ಏ ಡನ್. ಕ್ಲಾಪ್. ಕ್ಲಾಪ್. ಅಷ್ಟೇ, ಖಾಲಿ ತರಕಾರಿ. ಸೊ ಅಮ್ಮ ಬರಬೇಕಾದ್ರೆ ಜೋಳದ ಹಿಟ್ಟು ಕೊಟ್ಟು ಕಳಿಸಿದ್ದಾರೆ. ಅತ್ತೆ ಅವ್ರು ಮನೇಲಿ ಕಾಯಿ ಇತ್ತಂತ ತೊಗೊಂಡು ಅಂತ ಕೊಟ್ಟಿದ್ದಾರೆ. ಸೊ ಇಷ್ಟಿದ್ದು ತೊಗೊಂಬಂದಿದ್ದೀನಿ ನೋಡಿ. ಇನ್ನೂ ಫಿಕ್ಸ್ ಮಾಡೋಕ್ಕಾಗ್ತಲ್ಲ ಎಲ್ಲ ಗ್ಲಾಸಸ್ನ. ಯಾವಾಗ ಟೈಮ್ ಕೊಡು ಬರುತ್ತೋ ಏನೋ ಗೊತ್ತಿಲ್ಲ. ಇಷ್ಟು ಫಸ್ಟ್ ಖಾಲಿ ಮಾಡಬೇಕು. ಈ ಮೂಲೆ ಅಂತೂ ನೋಡೋಕ್ಕಾಗ್ತಿಲ್ಲ. ಅದಕ್ಕೆ ಯಾವಾಗೆಲ್ಲ ಜೋಡಿಸಿಟ್ಬಿಟ್ಟೆ ಅಷ್ಟೇ. ನೋಡೋಣ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ. ಇನ್ನು ಕಿರಣ್ ಹತ್ರ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಮೀಟಿಂಗ್ ಇದೆ ಅಂತ ಕುತ್ಕೊಂಡಿದ್ದಾರೆ. ನಾನು ಎಲ್ಲ ಇದು ಆಲ್ಮೋಸ್ಟ್ ತರಕಾರಿ ಎಲ್ಲ ಎತ್ತಿಟ್ಕೊಂಡಿದ್ದಾಯಿತು. ಅಡುಗೆ ಮಾಡೋ ಟೆನ್ಷನ್ ಇಲ್ಲ. ಆಲ್ರೆಡಿ ಪಲಾವ್ ಇದೆ ಅಷ್ಟೇ. ಇನ್ನು ಆಮ ಮಾಡ್ತೀವಿ. ಅಮ್ಮ ಹಾಗೆ ಕರ್ಚಿಕಾಯಿನೂ ಕೊಟ್ಟಿದ್ದಾರೆ. ನಮ್ಮ ಊರಿಗೆ ಹೋಗಿದ್ರಲ್ಲ, ಅಲ್ಲಿ ಉಂಡೆ ಮಾಡಿಕೊಟ್ಟಿದ್ದು, ರವೆ ಉಂಡೆ, ಅದು ಇದೆ. ಮತ್ತು ಅತ್ತೆ ಮನೆ ಕಡೆ ಹೋಗಿದ್ನಲ್ಲ, ಅರ್ಶಿನ ಕುಂಕುಮ ಕರೆದಿದ್ರು. ಅವರು ಅಷ್ಟೇ ಒಂದು ಸ್ವಲ್ಪ ಸ್ವೀಟ್ ಎಲ್ಲ ಕೊಟ್ಟಿದ್ರು, ನಿಪ್ಪಟ್ಟು ಅದು ಇದು ಎಲ್ಲ. ಇಯಾನಾಗ ಕೊಟ್ಬಿಡಿ ಅಂತ. ಸೊ ಇಯಾನ ನೋಡಿ, ಇಯಾನ ನಿನಗೆ ಕೊಟ್ಟಿದ್ದು ಆಂಟಿ ಸ್ವೀಟ್ಸ್ ಎಲ್ಲ. ಥ್ಯಾಂಕ್ ಯು ಹೇಳು. ಓ ನೋಡಿ, ಎಣ್ಣೆ ಹಚ್ಕೊಂಡು ಎಷ್ಟು ಚಂದ ಬಾಚ್ಕೊಂಡ್ರೆ ಹೆಂಗೆ ಕಾಣ್ತಾಳೆ. ಇಲ್ಲ ಅಂದರೆ ಹರ್ಕೊಂಡಿರ್ತಾಳೆ ಕೂದಲೆಲ್ಲ. ಅಷ್ಟೇ. ಇವಳಿಗೆ ನೈಸ್ ಹೊಡೆದು ಜುಟ್ಟು ಹಾಕೋಷ್ಟಿಗೆ ನನ್ನ ಅರ್ಧ ಪೇಷನ್ಸೇ ಎಲ್ಲ ಹೋಗ್ಬಿಟ್ಟಿರೋದು. ಹಂಗಾಗುತ್ತೆ. ನೋಡೋಣ, ಡೇಟ್ ಫಿಕ್ಸ್ ಆಗಿದ ತಕ್ಷಣ ಹೇಳ್ತೀನಿ ಯಾವತ್ತು ಮುಡಿ ಎಲ್ಲ ಕೊಡೋದು, ಯಾವ ಪ್ಲೇಸು ಏನು ಅಂತೆಲ್ಲ ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಬಾಯ್ ಬಾಯ್. ಬ್ಲಾಗ್ ಎಂಡ್ ಮಾಡ್ಬಿಡೋಣ. ಈ ಡಕ್ ಇಲ್ಲದೆ ಸ್ನಾನನೇ ಮಾಡಲ್ಲ. ಏನೋ ಒಂದು ಒಟ್ನಲ್ಲಿ ಒಂದು ಚೆನ್ನಾಗಾಗಿದೆ, ಹೆಲ್ಪ್ ಆಗಿದೆ. ಸೊ ಸ್ನಾನ ಮಾಡಿಸ್ಬಿಡ್ತೀನಿ. ಸೊ ಜಸ್ಟ್ ಹಂಗೂ ಹಿಂಗೂ ಮಾಡಿ ಸ್ನಾನ ಮಾಡಿಸಿ ಕರೆಕ್ಟ್ 8 ಗಂಟೆ ಆಗಿದೆ. ಇವಾಗ ನೀನು ಏನು ಮಾಡಿದೆ? ಏನು ಮಾಡಿದೆ? ಸ್ನಾನ ಯಾರ ಜೊತೆ? ನಿನ್ನ ಕೈಯಲ್ಲಿ ಹಿಡ್ಕೊಂಡಿದ್ದೆ ಸ್ನಾನಕ್ಕೆ? ಡಕ್ ಡಕ್ ಇದ್ರಷ್ಟೇ ಸ್ನಾನ ಮಾಡೋದಲ್ಲ ನೀನು? ಏನೋ ಅದರಿಂದ ಒಂದು ಸ್ನಾನ ನಡೀತಿ. ಕುಡೀತು ಡಕ್ಕು ನೀರು. ಸೊ ಇವಾಗ ಫ್ರೆಶ್ ಅಪ್ ಆಯಿತು. ಅವಳಿಗೆ ಊಟ ಮಾಡಿಸಿದ್ರೆ ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ಸ್ವಲ್ಪ ತಾಟಾಡ್ಬೇಕಿಲ್ಲ ಅವಳು. ಅಪ್ಪ ಸ್ನಾನ ಮಾಡಿಸೋಷ್ಟಿಗೆ ಸಾಕಾಯ್ತು. ಏನ ನಿಂಗೆ ಜುಟ್ಟಾಕಿ ಸ್ನಾನ ಮಾಡಿಸೋಷ್ಟಿಗೆ. ದೀಪು ಅಂತ ಬೇರೆ ಕರಿತಿದ್ಯಾ ನನ್ನ?
ದೀಪು ಮಮ್ಮಿ ಏನು ನೀನು ದೀಪ ಏನು ಒಂದೊಂದ್ಸರಿ ಒಂದೊಂದು ಥರ ಕರಿತೀಯ, ಏನಮ್ಮ ಲವ್ ಜಾಸ್ತಿ ಆಗ್ಬಿಟ್ಟಿದ್ಯಾ ಮಮ್ಮಿ ಮೇಲೆ? ಬಂಗಾರಿ ಇವಳ್ದು ಫ್ರೆಶ್ ಅಪ್ ಎಲ್ಲ ಆಯ್ತಲ್ಲ, ಈಗ ಅಪ್ಪ ಮಗಳು ಊಟ ಮಾಡ್ಕೊಂಡಿದ್ದಾರೆ. ತೋರ್ಸು ಮೂತಿ, ಏನು ತಿಂತ ಇದೀಯಾ? ಮಮ್ಮಮ್ಮ ತಿಂದ? ಏನು ಮಾಡ್ತಿದ್ಯಾ? ನೋಡು ಮೂತಿ ನೋಡಿದ್ದು ಏನಾಗಿದೆ? ಮೂಗೆಲ್ಲ ಆಗ್ಬಿಟ್ಟಿದ್ಯಾ? ನಿಂಗೆ ಯಾರು ಮಮ್ಮಮ್ಮ ತಿನ್ಸಿದ್ರಿ ಇವತ್ತು? ಅಂದ್ಲು ರಾಮ. ಇವತ್ತು ರಾಮನ ಎಂದಮ್ಮ? ಇಲ್ಲಿಡ್ತಾರಾ? ಎಲ್ಲಿಡ್ಬೇಕು? ತಗೊಂಡೋಗಿ ತಗೋಯ್ದು ಎಲ್ಲ ಹಾಕ್ಬೇಕು ನೋಡು, ತಿನ್ಬಿಟ್ಟು ನೋಡಿ. ನಾ ಹಿಂಗೆ ಆಡ್ತಾಳೆ. ಮಮ್ಮಮ್ಮ ತಿಂದ್ರಾ? ಹೇಗಿತ್ತಮ್ಮ ಊಟ? ಇಷ್ಟ ಆಯ್ತಾ? ಇಷ್ಟ ಆಯ್ತು. ಎಲ್ಲ ಟಾಯ್ಸ್ ತಂದು ಸುರಿದ್ಬಿಟ್ಲು. ಏನದು ನಿನ್ನ ಕೈಯಲ್ಲಿರೋದೇನು? ಹಾಂ, ಶಕೆನಾ? ಅದಕ್ಕೆ ಶಕೆ ಆದ್ರೆ ಏನು ಮಾಡಬೇಕು? ಏನು ಫ್ಯಾನಾ? ಕಿರಣ್ ಚೈನಾಗೆ ಹೋದಾಗ ತೊಗೊಂಬಂದಿದ್ದದು. ಪಪ್ಪ ಚೈನಾಗೆ ಹೋದಿದ್ರಲ್ಲ ಅವಾಗ ತಂದಿದ್ದದು. ಎಷ್ಟು ವರ್ಷ ಆಯಿತು. ಗೊಗ್ಗಯ್ಯ ಅಲ್ಲಮ್ಮೂ ಹಂಗಿಲ್ಬಾರ್ದು. ನೀವು ಟಾಯ್ಸ್ ಎಲ್ಲ ಇವಾಗ ನೋಡಿ ಕ್ಲೀನ್ ಮಾಡಿ, ಕಿಚನ್ ಎಲ್ಲ ಕ್ಲೀನ್ ಮಾಡಿ ಬಂದೆ. ಕೂತ್ಕೊಂಡಿದ ತಕ್ಷಣ ಹಿಂಗೆ ಮಾಡಿದಾಳೆ. ಅಲ್ಲಮ್ಮು ಜೇಜಿ ಅಂಕಲ ಎಲ್ಲಿದ್ದಾರೆ? ತುಂಬ ದಿನದಿಂದ ಶಾರ್ಟ್ ಏನು ಒಂದು ತಾಳಿ ಡಿಸೈನ್ ಕೇಳ್ತಾ ಇದ್ರಿ ಮಾಂಗಲ್ಯದು. ಸೊ ಟೈಮೇ ಕೂಡ ಬಂದಿರಲಿಲ್ಲ. ಇವತ್ತು ಫೈನಲಿ ಡಿಸೈನ ನಿಮಗೆ ಕೇಳಿದ್ರಲ್ಲ, ಸೊ ತೋರಿಸ್ತಾ ಇದ್ದೀನಿ. ಸೊ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ಅಷ್ಟೇ, ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.